ನಾವು 10 ಗಂಟೆಗೆ ಸದನ ಇದೆ ಅಂದ್ರೆ 9:50 ಡಿಸಿಪ್ಲಿನ್ ಆಗಿ ನಾವು ಬಂದು ಕೊಡ್ಬೋದು. ನಾವು ಸರಿಯಾಗಿ ಸಮಯಕ್ಕೆ ಬರೋದಿಲ್ಲ, ನಾವು ದೇಶಕ್ಕೆ ಏನು ಬುದ್ಧಿ ಹೇಳಕ್ಕಾಗುತ್ತೆ, ಜನಕ್ಕೆ ಏನು ಬುದ್ಧಿ ಹೇಳಕ್ಕಾಗ್ತದೆ, ನಾವೇ ಸಮಯಕ್ಕೆ ಬರೋದಿಲ್ಲ ಅಂದಾಗ ನಾವು 10 ಗಂಟೆಗೆ ಸದನ ಇದೆ ಅಂದ್ರೆ 9:50 ಡಿಸಿಪ್ಲಿನ್ ಆಗಿ ನಾವು ಬಂದು ಕೊಡ್ಬೋದು. ಈ ಕೋರ್ಟ್ನಾಗ ಕೋರ್ಟ್ನಲ್ಲಿ ನಿಮ್ಗೆ ಟೈಮ್ ಕೊಟ್ಟಿರ್ತಾರೆ. ಜಡ್ಜ್ ಕೂಗ್ತಾರೆ ಅಂದ್ರೆ, ಜಡ್ಜ್ ಪೆನಾಲ್ಟಿ ಹಾಕ್ತಾರೆ ಕೋರ್ಟ್ಗೆ ಹೋಗ್ದಿರಂದ್ರೆ ಅರ್ಧ ಗಂಟೆ ಮೊದಲೇ ಕುಂತಿದ್ದು ಕೂಗೋ ಒಳಗಡೆ ನಮಗ್ ನಾವು ಗೌರವ ಕೊಡ್ತಿದ್ರೆ, ನಾವು ಮಾಡಿರೋ ಕಾನೂನು ನಾವು ಗೌರವ ಕೊಡ್ತಿದ್ರೆ, ನಮ್ಮ ಸಮಯಕ್ಕೆ ನಾವು ಗೌರವ ಕೊಡ್ತಿದ್ರೆ, ನಾವು ದೇಶಕ್ಕೆ ಪಾಠ ಹೇಳೋರು, ಕಾನೂನು ಮಾಡೋರು ನಾವೇ ಸರಿ ಇಲ್ದಿದ್ರೆ ಬೇರೆಯವ್ರಿಗೆ ಏನಂತ ಹೇಳೋದು? 10 ಗಂಟೆಗೆ ಸದನ ಅಂದ್ರೆ 10 ಗಂಟೆಗೆ ಇರಬೇಕು, 11 ಗಂಟೆಗೆ ಅಂದ್ರೆ 11 ಗಂಟೆಗೆ ಇರಬೇಕು. ಇದನ್ನ ನಾವೆಲ್ಲರೂ ಕೂಡ ನಾನು ಮನವಿ ಮಾಡ್ತೀನಿ ಅಧ್ಯಕ್ಷರ ಮುಖಾಂತರ, ಬಿಸಿನೆಸ್ ಅಡ್ವೈಸರಿ ಕಮಿಟಿಯಲ್ಲಿ ಇದೊಂದು ನಿರ್ಣಯ ಆಗ್ಬೇಕು. ಇಲ್ಲಿಂದ ಆಚೆಗೆ ಬದಲಾವಣೆ ಆಗ್ಬೇಕು. ನೀವು 10 ಕರಿತೀರೋ 11 ಗಂಟೆಗೆ ಇರ್ತೀರೋ, ಬಿಸಿನೆಸ್ ಅಡ್ವೈಸರಿ ಕಮಿಟಿ ವಿರೋಧ ಪಕ್ಷದವರು ಇರ್ತಾರೆ, ಕುಂತು ಮಾತಾಡಿದ್ದು ಆದ್ಮೇಲೆ ಕನಿಷ್ಠ 5 ನಿಮಿಷದಲ್ಲಿ ನಾವೆಲ್ಲ ಸೇರ್ಕೊಂಡ್ರೆ ಸದನಕ್ಕೆ ಗೌರವ ಮತ್ತು ಮಾದರಿಯಾಗಿರ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಕೆಲಸವನ್ನ ಅಧ್ಯಕ್ಷರು ಮಾಡ್ತೀರಿ. ಬಹುತೇಕ ಸುನೀಲ್ ಅವರು ಕೇಳಿದ್ರೆ, ಅಶ್ವಥ್ ನಾರಾಯಣ ಅವರು ಇದ್ದಾರೆ, ಬೆಳೆದವರು ಎಲ್ಲ ಇದ್ದೀರಿ. ನಾವೆಲ್ಲ ಸೇರಿ ಒಂದು ಮೆಸೇಜ್ ಅನ್ನು ಕೊಡ್ಬೇಕು. ಕೋರ್ಟ್ ಮಾತ್ರ ಓದ್ತೀವಿ ಪೆನಾಲ್ಟಿ ಆಗ್ತಾರಂತ, ನಾವೇ ಮಾಡಿದ ಕಾನೂನು ನಾವು ಗೌರವ ಕೊಡೋದಿಲ್ಲ, ನಾವು ಸರಿಯಾಗಿ ಸಮಯಕ್ಕೆ ಬರೋದಿಲ್ಲ, ನಾವು ದೇಶಕ್ಕೆ ಏನು ಬುದ್ಧಿ ಹೇಳಕ್ಕಾಗುತ್ತೆ, ಜನಕ್ಕೆ ಏನು ಬುದ್ಧಿ ಹೇಳಕ್ಕಾಗ್ತದೆ, ನಾವೇ ಸಮಯಕ್ಕೆ ಬರೋದಿಲ್ಲ ಅಂದಾಗ ಕಾನೂನು ಮಾಡೋರು ನಾವು, ಕಾನೂನು ಗೌರವ ಕೊಡ್ತಾ ಇರೋರು ನಾವು ಆಗ್ಬಾರ್ದು ಅಂತೇಳಿ ಮನವಿ ಮಾಡ್ತಾ ನಮಗೂ ಹೇಳ್ತಾ ಇದ್ದೀವಿ. ನಿಮ್ಗೆ ಎಂದು ಭಾವಿಸ್ಬೇಡಿ, ನಾವೆಲ್ಲ ಒಟ್ಟಿಗೆ ಸೇರಿ ಸಮಯ ಹಣಕ್ಕಿಂತ ಹೆಚ್ಚಾಗಿದ್ದು ಅಂತ ಗೌರವವನ್ನು ಕೊಟ್ಟು ನಡ್ಕೊಳ್ಳೋಣ. ನಮ್ಗೆ ಪಾಟೀಲ್ ಸಾಹೇಬ್ ಬಂದಿದ್ದಾರೆ, ಅವರು ಹಿರಿಯರಿದ್ದಾರೆ, ಇವ್ರ ಮುಖಾಂತರ ಇದರಲ್ಲಿ ಸ್ವಲ್ಪ ಬದಲಾವಣೆಯನ್ನು ಕಾಣೋಣ. ಅದಕ್ಕೆ ನಿಮ್ ಸಹಕಾರ ಇರಲಿ ಅಂತೇಳಿ ತಮ್ಗೆ ವಂದಿಸಿ ನಾನು ಮಾತಾಡ್ತೇನೆ.